80% ಅಂತ ಹೇಳೋರು ಬಿಜೆಪಿ ಅವರು ಸಾಬೀತು ಬೇಕಲ್ಲ. ಯಾರು ಹೇಳ ಯಾರು ಗುತ್ತಿಗೆದಾರ ಹೇಳ್ಯಾರ. ಗುತ್ತಿಗೆದಾರರು ಅವ್ರು ಯಾವ ಅನುಭವದ ಮ್ಯಾಗ ಹೇಳ್ಯಾರೋ ಗೊತ್ತಿಲ್ಲ. ಆದರೆ ಆ ರೀತಿಯಾದಂಥ ವ್ಯವಸ್ಥೆ ನೋಡ್ರಿ, ನಾವು ನನ್ನ ನಿಲುವು ಯಾವ ವಿಷಯಕ್ಕೋಸ್ಕರ ಯಾರನ್ನ ನಾವು ಟೀಕೆ ಮಾಡಿರ್ತೀವೋ ಅದೇ ವಿಷಯಕ್ಕೋಸ್ಕರ ಟೀಕೆ ನಮಗೂ ಬಂದಾಗ ಆತ್ಮಾವಲೋಕನೆ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ಅಭಿಮತ. ಅವರು ಬಿಲ್ ಆಗಿಲ್ಲ ಅಂತಾರೆ. ಪರ್ಸೆಂಟೇಜ್ ಈ ನಮೂನಿ 80% 90% ಅಂತ ನಾವು ಕೇಳಿಲ್ಲ. ಬಿಲ್ ಆಗಿಲ್ಲ 37,000 ಕೋಟಿ ಬಿಲ್ ಆಗ್ಬೇಕಾಗಿದೆ. ಸಾಬೀತಿಲ್ಲದ ಆರೋಪಗಳನ್ನು ಖಂಡಿಸಬೇಕಾಗಿದ್ದು ನಮ್ಮ ಧರ್ಮ. ಸಾಬೀತಿಲ್ಲದ ಆರೋಪ, ಇದಕ್ಕೆ ಈ ಆರೋಪಕ್ಕೆ ಸಾಬೀತಿದೆಯಾ? ಸಾಕ್ಷಿ ಇದೆಯಾ? ಪೇಪರ್ ಇದೆಯಾ? ಅಧಿಕಾರಿ ಏನು ಹೇಳ? ಹಂಗೆ ಹಾದಿ ಹೋಗು ಈ ನೌಕರರು ಆಫೀಸರ್ಗಳು ತಾವು ಪಾರಾಗಕ್ಕೆ ನನ್ನ ಹೆಸರು ಹೇಳ್ಬೋದು, ನಿಮ್ಮ ಹೆಸರು ಹೇಳ್ಬೋದು. ಮತ್ತೇನು ಹೇಳ? ಮತ್ತೆ ಇವ್ರನ್ನ ಟಾರ್ಗೆಟ್ ಮಾಡಕ್ ಹೋಗ್ತಾರೆ. ಅದೇ ಅದ್ರ ಸ್ಪಷ್ಟೀಕರಣ ತಿಮ್ಮಾಪುರ ಅವ್ರು ಕೊಟ್ಟಾರ, ವಿಧಾನಸಭೆಯಲ್ಲಿ ಸ್ಪಷ್ಟೀಕರಣ ಕೊಟ್ಟಾರ. ಈ ಆರೋಪ ಮಾಡಿದವ್ರಿಗೂ ಸಹಿತ ಹುರುಳಿಲ್ಲ ಅಂತ ಹೇಳಿ ಕೊನೆಗೆ ಅಲ್ಲಿ ತೀರ್ಮಾನ ಆದಂತದ್ದು ಬಂದಾಗ ಇಲ್ಲಿ ಹಂಗಲ್ಲ. ಈಗ ಅದಕ್ಕೆ ಸಾಕ್ಷಿನೇ ಆತ್ಮಹತ್ಯೆ. ಬೆಳಗಾವಿಗೂ ಅದೇ ಸಾಕ್ಷಿ. ಈಶ್ವರಪ್ಪಗರು ಅವನ ಅಲ್ಲ ಶೆಟ್ರ ಇಲಾಖೆ ಅಧಿಕಾರಿ ಬಹಳ ಕಾಂಟ್ರಾಕ್ಟರ್ ಹೆಸರು ಬರೆದಿಟ್ಟು ಊರ್ಲು ಹಾಕೊಂಡದ್ದು ಐತಿಲ್ಲ. ಇದಕ್ಕಿಂತ ಸಾಕ್ಷಿ ಬೇಕಾ? ಅವನು ಇವ್ರ ಹೆಸರು ಅವರು ಅವ ಆಫೀಸರ್ ಇವ್ರ ಹೆಸರು ಬರ್ದಿಟ್ಟು ಊರ್ಲು ಹಾಕೊಂಡಿದ್ರೆ ನಾವು ಇವ್ರು ಸುಮ್ಮನೆ ಬರ್ತಿದ್ದಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ತೆಗಿರಿಟ್ಟಿದ್ವಿ. ಎಲ್ಲಿ ಅಂತದೇನ ರೈತ ಈಶ್ವರಪ್ಪನವ್ರ ಹೆಸರು ಬರ್ದಿಟ್ಟು ಊರ್ಲು ಹಾಕೊಂಡೇ ಇಲ್ಲ. ಇಲಾಖೆ ಅಂದ್ರೆ ಮಂತ್ರಿ ಒಬ್ಬನೇ ಇರುವುದಿಲ್ಲ, ಕಮಿಷನರ್ ಇರ್ತಾರ, ಸೆಕ್ರೆಟರಿ ಇರ್ತಾರ, ಪ್ರಿನ್ಸಿಪಲ್ ಸೆಕ್ರೆಟರಿಯೇಟ್ ಇರ್ತಾರ, ಆಮೇಲೆ ಡೆಪ್ಟಿ ಕಮಿಷನರ್ಸ್ ಇರ್ತಾರ, ಇನ್ಸ್ಪೆಕ್ಟರ್ಸ್ ಇರ್ತಾರ. ಅವ್ರೇನಾದ್ರು ಇಲ್ರಿ ನಾವು ಕಲೆಕ್ಟ್ ಮಾಡಿದ ಕರೆ ಅವ್ರು ಹೇಳಿದ್ರ ಅದಕ್ಕೆ ತೊಗೊಂಬಂದಿನ ಏನಾದ್ರು ಹೇಳಿದ್ರ, ಅಥವಾ ಅವ ಇಲ್ಲ ಈ ರೊಕ್ಕನ ಈ ನನಗೆ ಬಲಿಪಶು ಮಾಡಿದ್ರು ಇವ್ರ ಸಂಬಂಧ ಅಂತ ಅವರು ಊರಲ್ಲಿ ಹಾಕೊಂಡಿದ್ದಿದ್ರ ಅದನ್ನ ನಾವು ಒಪ್ಕೋಬೋದಾಗಿದೆ.